ಹ್ಯಾಪಿ ಬರ್ಡೇ ಮಾಡಿದ ನಮ್ಮ ಸ್ಯಾಮ್ಸಂಗ್ ಇದು. ಗೈಸ್ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ, ಇಲ್ಲಿ ನಮ್ಮ ತಮ್ಮ ಬಂದ ನೋಡಿ. ಇಷ್ಟೇ ಕ್ರೇಜಿ ಏನು ಗೊತ್ತಾ, ನಮ್ಮ ಅಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟಾರೆ ಗೈಸ್. ಸೀರೆ ಇದು ನಿನಗೆ. ಕಮೆಂಟ್ ಮಾಡಿ ಈ ಜೋಡಿ ಚೆನ್ನಾಗಿದೆನಾ ಇಲ್ಲ ಈ ಜೋಡಿ ಚೆನ್ನಾಗಿದೆನಾ. ಸೈಡಿ ಬರ್ನಿ. ಈ ಏಜಲ್ಲೂ ನೋಡಿ ಗೈಸ್ ಸಖತ್ತಾಗಿ ಹೀರೋ. ಯಾವ್ದಿದು ಗಂಡ ಹೆಣ್ಣ? ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಅವರ್ ಫಸ್ಟ್ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾಳೆ ನಮ್ಮ ಅಮ್ಮನ ಬರ್ಡೇ ಇದೆ. ಸೊ ನಾನು ನಮ್ಮ ಅಮ್ಮನ ಬರ್ಡೇಗೆ ಹೋಗ್ತಾ ಇದ್ದೀನಿ, ಬರ್ಡೇ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ, ಇಲ್ಲಿಂದ ನಾವು ಊರಿಗೆ ಹೋಗಬೇಕು, ದಾವಣಗೆರೆ ಹತ್ರ. ಇವಾಗ ಹೊರಟಿದ್ದೀನಿ, ಇವಾಗ ಹೋಗ್ಬೇಕು. ಮತ್ತು ನಾನು ಇವಾಗ ದುರ್ಗ ಹೋಗ್ಬೇಕು, ದುರ್ಗದಿಂದ ನಮ್ಮ ತಮ್ಮ ಇದ್ದಾನೆ. ಸೊ ಅವನ ಜೊತೆಗೆ ಅಲ್ಲಿಂದ ಊರಿಗೆ ಹೋಗ್ಬೇಕು. ನೆಕ್ಸ್ಟು ಅಲ್ಲಿ ಮತ್ತೆ ಕೇಕ್ ಎಲ್ಲ ಅಲ್ಲೇ ತಗೊಳ್ಳೋಣ, ಕೇಕ್ ಎಲ್ಲ ತಗೋಬೇಕು, ಮತ್ತು ಏನೇನೋ ಪ್ಲಾನ್ಸ್ ಇದೆ. ಲೆಟ್ಸ್ ಗೋ ಗೈಸ್. ಇವಾಗ ಹೊರಟಿದ್ದೀನಿ, ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕು, ಮೆಜೆಸ್ಟಿಕ್ಕಿಂದ ಮತ್ತೆ ಅಲ್ಲಿ ಬಸ್ ಹತ್ತಬೇಕು. ಸೊ ಬನ್ನಿ ಲೆಟ್ಸ್ ಗೋ ಹೋಗೋಣ ಗೈಸ್. ಇವಾಗ ಮೆಜೆಸ್ಟಿಕ್ಕಿಗೆ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಇವಾಗ ದುರ್ಗ ಬಸ್ ಹತ್ತಿ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಒಳ್ಳೆ ಮಜಾ ಅಂದ್ಕೊಳ್ಳಿ. ಏನಂದರೆ ಬಸ್ ಸ್ಟ್ಯಾಂಡ್ ಒಳಗಡೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಆ್ಯಪಿಡೆಂಟ್ ಇಲ್ಲ, ಬೂಮರ್ ಇಲ್ಲ, ಎಂಥದ್ದು ಇಲ್ಲ. ಹುಡುಕಿ ಸಾಕಾಗಿ ಹೊರಗಡೆ ಬರ್ತಾ ಇದ್ದೀನಿ ತಗೋಣ ಅಂತ ಅಂದ್ಬಿಟ್ಟು. ಸರಿನಾ, ಅವಾಗ ಒಬ್ರು ಬಂದ್ಬಿಟ್ಟು ಮಜಾ ಏನಂದರೆ, ಬ್ರೋ ಎಲ್ಲಿಗೆ ಬನ್ನಿ ಬ್ರೋ, ಬಸ್ ಬೇಕಾ, ಬನ್ನಿ ಸ್ಲೀಪರ್ ಕೋಚ್ ಇದೆ ಅದಿದೆ ಅಂತ ಹೇಳ್ತವ್ರೆ. ನಾನು ಅದಕ್ಕೆ ಬ್ರೋ ಹ್ಯಾಪಿಡೆಂಟು ಬೂಮರ್ ಏನೇನಿದ್ರೆ ಕೊಡಿ ಬ್ರೋ ಅಂತ ಕೇಳಿದೆ. ನಗ್ತವ್ರೆ ಅವರು, ಸಖತ್ ಕಾಮಿಡಿ ಅಂದ್ಕೊಳ್ಳಿ. ಮಜಾ ಒಳ್ಳೆ ಮಜಾ. ಬನ್ನಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಗೈಸ್ ಇಲ್ಲೆಲ್ಲ ಸ್ಟಾಪ್ ಕೊಟ್ಬಿಟ್ಟಿದ್ದಾರೆ, ಫುಲ್ ರಶ್ ಆಗ್ಬಿಟ್ಟೈತೆ. ಊಟ ಮಾಡೋಣ ಅಂತ ಅಂದ್ಕೊಂಡ್ರೆ ಫುಲ್ ರಶ್ ಆಗಿದೆ. ನೋಡಿ ಎಷ್ಟು ರಶ್ ಆಗಿದೆ ಅಂದರೆ ಫುಲ್ ರಶ್ ಆಗ್ಬಿಟ್ಟಿದೆ. ಅದಕ್ಕೆ ಬಾಳೆಹಣ್ಣು ತಗೊಂಡು ತಿಂತಾ ಇದ್ದೀನಿ, ಬೆಟರ್. ಅದು ಕಾಯೋ ಅಷ್ಟೊತ್ತಿಗೆ, ಊಟ ಕಾಯೋ ಅಷ್ಟೊತ್ತಿಗೆ ನಮ್ಮ ಬಸ್ಸೇ ಹೋಗ್ಬಿಡುತ್ತೆ. ಸೀರಿಯಸ್ಲಿ ಎಲ್ಲೋಯ್ತಪ್ಪ ನಮ್ಮ ಬಸ್ಸು. ಪಕ್ಕ ಕನ್ಫ್ಯೂಸ್ ಆಗುತ್ತೆ ನೋಡಿ ಬಸ್. ಇಲ್ಲೊಂದು ಬಸ್ ಇವಾಗ ಬಂದಿದೆ, ಇಲ್ಲೊಂದು ಮೂರು. ಯಾರು ಮಲ್ಕೊಂಡು ಎದ್ದು ಬಂದು ಹೊರಗಡೆ ಬಂದು ಇಲ್ಲಿ ನೋಡ್ರಿ ಯಾವ ಬಸ್ಸು ಅಂತಲೇ ಕನ್ಫ್ಯೂಸ್ ಆಗ್ಬಿಡ್ಬೇಕು ನೋಡಿ. ಸಖತ್ ಕನ್ಫ್ಯೂಸ್ ಆಗುತ್ತೆ ಬಸ್. ವಯಸ್ಸು ಹೆಂಗೆ ಗೊತ್ತಾ ವಯಸ್ಸು, ಇಲ್ಲೆಲ್ಲ ಹೊರಗಡೆ ಇಲ್ಲಿ ನಿಲ್ಲಿಸ್ತಾರಲ್ಲ, ಎಷ್ಟು ಕಾಸ್ಟ್ಲಿ ಅಂದರೆ ಡಬಲ್ ರೇಟಿಂಗ್ ಮಾಡ್ತಾರೆ ಗೈಸ್. ಎಲ್ಲ ಡಬಲ್ ರೇಟ್. ವಾಟರ್ ಬಾಟ್ಲಿಂದ ಊಟದವರೆಗೂ ಎಲ್ಲ ಡಬಲ್ ರೇಟ್ ಗೈಸ್. ನೋಡಿ ಎಲ್ಲ ಡಬಲ್ ಗೈಸ್. ನಮ್ಮ ಬಸ್ ಹೊರಟೈತೆ. ನಾನು ನೋಡಿದರೆ ಇಲ್ಲಿ ಟೀ ಕುಡ್ದಂತ ನಿಂತಿದ್ದೀನಿ. ಈ ಟೀಗೆ 20 ರೂಪಾಯಿ ಗೈಸ್. ಇವಾಗ ದುರ್ಗ ರೀಚ್ ಆಗಿದ್ದೀನಿ. ನನ್ನ ತಮ್ಮ ಫೋನ್ ಮಾಡಿ ಹೇಳಿದರೆ, ಬರ್ತೀನಿ ತಡಿ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಇಟ್ಟು ಬರ್ತೀನಿ ಅಂತ ಹೇಳೋನೆ. ಇವಾಗ ಅವ್ನು ಬಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು, ನನಗೆ ಹೇಳೋನೆ ಇಲ್ಲಿರೋ ಬರ್ತೀನಿ ಅಂತ. ಎಲ್ಲಿರಬೇಕು ಅಂತಲೇ ಗೊತ್ತಿಲ್ಲ ನನಗೆ ಸೀರಿಯಸ್ಲಿ. ಇದು ಬಸ್ ಸ್ಟ್ಯಾಂಡ್ ನೋಡೋಣ, ಗೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಇಲ್ಲೇ ಇರಬೇಕು ಅಂತ ನೋಡೋಣ. ಇಲ್ಲೇ ನಿಂತ್ಕೊಳ್ತೀನಿ ಬಸ್ ಸ್ಟ್ಯಾಂಡಿಂದ ಹೊರಗಡೆ. ಬರ್ತಾನೆ ಹೆಂಗಿದ್ರು, ಎಲ್ಲೋಯ್ತಾ ಬಂದೇ ಬರ್ತಾನೆ ಗೈಸ್. ನಿಮ್ಗೇನೋ ತೋರಿಸ್ತೀನಿ ನೋಡಿ ಇಲ್ಲಿ. ಗೈಸ್ ಏನು ಗೊತ್ತಾ, ನನಗೂ ಗೊತ್ತಿಲ್ಲ. ನನ್ನ ತಮ್ಮ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ APMC ಮಾರ್ಕೆಟ್ ಹತ್ರ ಇರೋ ಅಂತ ಹೇಳೋನೆ. ಸೊ ಇಲ್ಲಿ ಬರ್ತಾ ಇದ್ದೀನಿ, ನೋಡ್ಬೇಕು. ನಾನು ಬಂದಮೇಲೆ ಹೋಗ್ಬೇಕಷ್ಟೆ ಗೈಸ್. ನಮ್ಮ ತಮ್ಮ ಬಂದ ನೋಡಿ. ಯಾವುದೇ ಕೇಳು ತಾಕದು ನಿನಗೆ, ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ. ಇವಾಗ ಬಂದಾನೆ, ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ ನೋಡಿ. ಊಟ ಕುಷ್ಕ ಕಬಾಬು ತಿನ್ಕೊಂಡು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕೇಕ್ ತಗೊಂಡಿಲ್ಲ ಗೈಸ್. ಕೇಕ್ ಬೇರೆ ತಗೋಬೇಕು. ಕೇಕ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ.
ನೋಡ್ಬೇಕು ಕೇಕ್ ಎಲ್ಲಿ ತಗೊಳೋದು ಗೊತ್ತಿಲ್ಲ. ಇಲ್ಲಿಂದಾನೆ ತಗೊಂಡು ಹೋಗೋಣ ಅಂದರೆ ಊರಿಗೆ ಹೋಗೋಷ್ಟರಲ್ಲಿ ಚಪ್ಪಟೆ ಆಗ್ಬಿಡುತ್ತೆ ಕೇಕು. ನೋಡೋಣ, ಇಲ್ಲ ಅಂದರೆ ಊರಲ್ಲಿ ಯಾರಿಗಾರು ಫ್ರೆಂಡ್ಸಿಗೆ ಹೇಳ್ಬಿಟ್ಟು ಕೇಕ್ ತಗೊಳಕ್ಕೆ ಹೇಳೋದು. ಮತ್ತು ಶಾರ್ಟ್ಸ್ ಸ್ವೀಟ್ಸ್ ಎಲ್ಲ ಬೇಕಾಗಿತ್ತು, ಅದು ತಗೊಳೋದಕ್ಕೆ ಹೇಳಿದ್ದೆ. ನಮ್ಮ ತಮ್ಮ ತಗೊಂಡಿದ್ದಾನೆ ಆಲ್ರೆಡಿ. ತಗೊಂಡು ಎಲ್ಲಿಟ್ಟಿದ್ದ ತಗೊಂಡು ಹಾಸ್ಟೆಲ್ ಇಟ್ಟಿಯಾ? ಹಾಸ್ಟೆಲ್ ಇಟ್ಟಿದ್ದಾನೆ ಅಂತ. ಈಗ ಹಾಸ್ಟೆಲ್ ಹೋಗ್ಬಿಟ್ಟು ತಗೊಂಡು ಹೋಗಬೇಕು. ಬೇಗ ಬೇಗ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಗೈಸ್ ಊಟ ಆಯಿತು, ಹೊರಟ್ವಿ ಗೈಸ್. ಇವಾಗ ಬಂದ್ವಿ, ನಮ್ಮ ತಮ್ಮ ಹಾಸ್ಟೆಲ್ಗೆ ಬಂದಿದ್ವಿ. ನೋಡಿ ಇದೆ ಹಾಸ್ಟೆಲ್, ಇಂಜಿನಿಯರಿಂಗ್ ಮೆಡಿಕಲ್ ಇದೆ ಹಾಸ್ಟೆಲ್ ಬಂದ್ವಿ. ಇಲ್ಲಿ ಇವಾಗ ಶಾರ್ಟ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಟೈಮ್ ಆಗ್ಬಿಟ್ಟಿದೆ, ಕೇಕು ಮಿಸ್ ಆಗ್ಬಿಟ್ಟಿದೆ. ಅಲ್ಲಿ ಊರಲ್ಲಿ ಫ್ರೆಂಡ್ಸಿಗೆ ಹೇಳಿ ಕಳಿಸಿದ್ವಿ, ಮತ್ತೆ ಶಾರ್ಟ್ಸ್ ತಂದೀವಲ್ಲ, ಇದ್ರಾಗ ಇನ್ನೊಂದೆರಡು ಐಟಮ್ಸ್ ತರಬೇಕಾಯಿತು. ನಮ್ಮ ತಮ್ಮಗೆ ನೋಡ್ಕೊಂಬರೋಕ್ಕೆ ಹೇಳಿದ್ದೀನಿ, ಕೊನೆ ಮಾಡ್ಬಿಟ್ಟಿದ್ದಾನೆ, ತಗೊಂಡೇ ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ಮತ್ತೆ ಹೋಗ್ಬೇಕು. ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಓಪನ್ ಇದ್ದರೆ ತಗೊಂಡು ಹೋಗ್ಬೇಕು. ನೋಡೋಣ ಏನೇನಾಗುತ್ತೆ ಗೈಸ್. ನನ್ನ ತಮ್ಮನ ಹಾಸ್ಟೆಲ್ ತೋರಿಸ್ತೀನಿ ನೋಡಿ ಹೆಂಗಿದೆ. ಹೊರಗಡೆ ಕಾರಿಡಾರ್ ಮಸ್ತಾಗಿದೆ ಅಲ್ಲ, ಸಕ್ಕತ್ತಾಗಿದೆ ಗೈಸ್. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ತಮ್ಮ ಶಾರ್ಟ್ಸ್ ಥರ ಕೇಳಿದ್ದ, ಅಂದರೆ ನೋಡ್ಕೊಂಬ ಅಂತ ಸಿಗ್ತವೆ, ಎಷ್ಟು ನೋಡ್ಕೊಂಬ ಅಂತ ಹೇಳಿದ್ದೆ. ಅವಾಗ ಹೋಗಿ ತಗೊಂಡೇ ಬಂದ್ಬಿಟ್ಟಿದ್ದಾನೆ. ಇವಾಗ ನನಗೆ ಅದ್ರ ಜೊತೆಗೆ ಇನ್ನೊಂದೆರಡು ಐಟಮ್ಸ್ ಬೇಕು. ಸೊ ನೋಡೋಣ, ಹೋಗ್ತಾ ಇದ್ದೀವಿ. ಸಿಕ್ಕರೆ ತಗೋಬೇಕು, ಸಿಕ್ಕರೆ ಚೆನ್ನಾಗಿರುತ್ತೆ. ನೋಡೋಣ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ತಮ್ಮ ಅಂತ ಸಿಕ್ಬಿಡ್ಕೊಂಬಿಟ್ಟ. ಎಲ್ಲ ಒಂದೊಂದ್ಸಲಿ ಹೇಳ್ತೀಯ ಒಂದೇ ಸಲ ಹೇಳೋಕ್ಕಾಗಲ್ವ ನಿಮಗೆ ಅಂತ ಏನು ಮಾಡೋದು. ನನಗೆ ನೆನ್ಕೊಂಡು ಬಂದಾಗ ಹೇಳ್ತೀನಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಳ್ಳಿ ಪ್ಲಾನ್ಸ್ ಎಲ್ಲ. ಸೊ ಹಂಗಾಗಿ ಈ ಥರ ಆಗ್ತಿದೆ. ಮುಂಚೆನೇ ಪ್ಲಾನ್ ಮಾಡಿದರೆ ಈ ಥರ ಎಲ್ಲ ಆಗಲ್ಲ ಕರೆಕ್ಟ್. ನೋಡೋಣ ಏನಾಗುತ್ತೆ. ಓಪನ್ ಇರಲಪ್ಪ, ಅದು ಓಪನ್ ಇರಲಿ. ಏನೇನು ನೋಡಿ, ಶಾರ್ಟ್ಸ್ ತಗೊಂಡಿದ್ದೀವಿ, ಮತ್ತೆ ಫ್ಲವರ್ಸ್ ಎಲ್ಲ ತಗೊಂಡಿದ್ದೀವಿ. ಲಾಸ್ಟ್ ನೋಡಿರಿ ಶಾರ್ಟ್ಸ್ ಅಲ್ಲಿ ತಗೊಂಡಿದ್ದೆ ನಮ್ಮ ತಮ್ಮ. ಫ್ಲವರ್ಸ್ ಅಂತ ಬೇಕಾಗಿತ್ತು ನನಗೆ. ಮತ್ತೆ ಅದು ತಗೊಳೋದಕ್ಕೆ ಹೋಗಿ ಅಲ್ಲಿ ಇಡೀ ದುರ್ಗ ಎಲ್ಲ ಹುಡ್ಕಾಡ್ಬಿಟ್ಟಿದೀವಿ ಅನ್ಕೊಂಡು ಗೈಸ್. ನಮ್ಮ ತಮ್ಮ ಏನೋ ಹೇಳ್ತವ್ರೆ ಕೇಳಿ. ಏನೋ ನನ್ನ ಫ್ರೆಂಡ್ ಐಫೋನ್ ತಗೊಂಡ್ರೆ ಅವ್ನು 15 ಒಂದು ತಗೊಂಡು ಒಂದು 7 ತಿಂಗಳಾಗಿದೆ. 7 ತಿಂಗಳಿಗೆ ಎಷ್ಟು 6.94 ಬಂದ್ಬಿಟ್ಟಿದೆ. 6 ಇದು ಇದೆ ಬ್ಯಾಟ್ರಿ ಪಿಕಪ್. ನಾನು ಬೈ ನಿಮ್ಮ ಅಣ್ಣನ ಟಿಪ್ಸ್ ಕೇಳಿದ್ರೆ ಸ್ವಲ್ಪ ಫೋನ್ ಯೂಸ್ ಮಾಡ್ತೀವಿ ಆ ಥರ ಬಿಡೋದು. ಏನು ಇಲ್ಲ ನೋಡೋದು, ಫೋನ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಚಾರ್ಜ್ ಹಾಕೊಂಡು ಯೂಸ್ ಮಾಡೋದು ಬಿಡ್ರಿ, ಓಕೆನಾ? ನನ್ನ ಪ್ರಕಾರ ನಾನು ಯೂಸ್ ಮಾಡಿದಂಗೆ ಹೆಂಗೆ ಯೂಸ್ ಮಾಡಿ ಅಂದರೆ 80% ಚಾರ್ಜ್ ಮಾಡೋ ಟೈಮ್ನಲ್ಲಿ ಯೂಸ್ ಮಾಡಬೇಡಿ, ಓಕೆನಾ? ಫೋನ್ ಅದಾದಮೇಲೆ 20% ಕೆಳಗಡೆ ಬಿಡೋಕೆ ಹೋಗ್ಬಿಡ್ರಿ. ಜಾಸ್ತಿ ಮತ್ತು ಗೇಮಿಗೆಲ್ಲ ಆಡ್ತಿರುವಂಥ ಫೋನ್ ಇಲ್ಲ ಗೈಸ್. ಇವಾಗ ತಾನೇ ಬಂದಿದ್ವಿ ಗೈಸ್. ಹ್ಯಾಪಿ ಬರ್ಡೇ ಗೈಸ್. ಇನ್ನು ಟೈಮ್ ಇದೆ ಗೈಸ್, ಇನ್ನು 10 ಮಿನಿಟ್ಸ್ ಏನೋ ಇದೆ. ಸೊ ನಮಗೆ ಹೇಳೇ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಡೋರ್ ತೆಗ್ಸಿರೋದು. ನಾನು ನನ್ನ ತಮ್ಮ ಬಂದ್ಬಿಟ್ಟಿದ್ವಿ ಡೈರೆಕ್ಟ್ ಸೀದಾ ಇಲ್ಲಿ ಬಂದ್ಬಿಟ್ಟು. ನಮಗೆ ಗೊತ್ತಿಲ್ಲ, ಮಲ್ಕೊಂಬಿಟ್ಟಿದ್ದು ಪಾಪ, ಮಲ್ಕೊಂಬಿಟ್ಟಿದ್ದ. ಹ್ಯಾಪಿ ಬರ್ಡೇ ಅಡ್ವಾನ್ಸ್, ಹ್ಯಾಪಿ ಬರ್ಡೇ ಅಪ್ಪಾಜಿ. ಮಲ್ಕೊಂಡೈತೇನ? ಇದು ಡೋರ್ ತೆಗೆದು ಸೀರೆ ತಂದಿದ್ದೀನಿ ನಾನು ಅಮ್ಮಗೆ, ಹಾಕೊಳ್ಳೋಣ. ಒಳಗಡೆ ಹೋಗಿದೆ, ಬನ್ನಿ. ನೋಡಿ ಗೈಸ್, ನಮ್ಮ ನೀರು ಬೇಕು ಅಂತ ಐಸ್ ಪ್ಯಾಕ್ ತಂದು ಕೂಡ ಬಂದಿದೆ. ಹಂಗೆ ಬಿಡು, ಹಂಗೆ ಅದ್ರಾಗೆ ಇಡು. ಹಾಂ, ಫ್ರಿಜ್ನಾಗೆ ಇಡು. ಫ್ರಿಜ್ ಇವಾಗ ತಳಮ್ಮ ಇದೀನಿ. ಹ್ಯಾಪಿ ಬರ್ಡೇ. ಚೆನ್ನಾಗಿದೆನಾ? ಹಾಂ, ಚೆನ್ನಾಗಿತ್ತಾ? ನೋಡಿ ಗೈಸ್, ಬೇಗ ಬೇಗ ಹುಡ್ಕೋ ಇದನ್ನ. ಹ್ಞೂ, ಇವಾಗಲೇ ಹೂನಮ್ಮ, ಇವಾಗ ಹುಡ್ಕೋಬೇಕು.
ಬೇಗ ಬೆಳಗ್ಗೆ ಬೆಳಿಗ್ಗೆ ನೋಡಿ, ನಾನು ಇವಾಗ ಹುಡ್ಕೋಬೇಕಂತ ಇವಾಗಲೇ ಹುಡ್ಕೋಬೇಕು. ನಾನು ಇವಾಗ ನೋಡ್ಬೇಕು, ಹುಡ್ಕೊಂಡು ಇವಾಗ ಕೇಕ್ ಕಟ್ ಮಾಡಿಸ್ಬೇಕಲ್ಲ. ಬೇಗ ಹುಡ್ಕ. ಹಾಂ, ಅಮ್ಮ ಬರ್ತೈತೆ ನಮ್ಮ ಚಿಕ್ಕಮ್ಮ. ನೋಡಿ ಇವಾಗ ಮನೆ ಹತ್ರ ಬಂದಿದ್ದೀವಿ. ಮಲ್ಕೊಂಡಿದ್ದೆಮ್ಮ ಊಟ? ಹ್ಞೂ, ಇವಾಗ ಬಂದ್ವಿ. ಈಗ ಇಷ್ಟ ಆಯ್ತು ಬರೋಷ್ಟತಿ. ಬಾ. ಹ್ಞೂ ಗೈಸ್, ಇವಾಗ ಸೀರೆ ತಂದಿದ್ದೀನಿ ಇಬ್ಬರಿಗೂ. ಇವಾಗ ಚಿಕ್ಕಮ್ಮಗೆ ಸೀರೆ ಕೊಡೋಣ, ನೋಡೋಣ ಬನ್ನಿ. ನೋಡಿ ಹೆಂಗಿದೆ, ಚೆನ್ನಾಗಿದೆ ಗೈಸ್. ನನಗೆ ಸಕ್ಕತ್ ಇಷ್ಟ ಆಯ್ತು. 3,000 ರೂಪಾಯಿ ಸೀರೆ. ಸೀರೆ ಇದು ನಿನಗೆ. ಹ್ಯಾಪಿ ಬರ್ಡೇ. ಚೆನ್ನಾಗಿದಾ? ಇವಾಗ ಇದನ್ನ ಹುಡ್ಕೊಂಬರ್ಬೇಕು ನೀನು ಇವಾಗ. ಇವಾಗ ಹುಡ್ಕೊಂಬರ್ಬೇಕು ಈಗ. ಇವಾಗ ಇದನ್ನ ಹುಡ್ಕೊಂಬರ್ಬೇಕು. ನೋಡು, ಚೆನ್ನಾಗೈತಾ? ನನಗೆ ಇಷ್ಟ ಆಯ್ತು ಇದು ಕಲರ್. ಬಾರ ಬಜ್ಜಿ. ಏನ ಬಜ್ಜಿ? ನೋಡಿಲಿ ಸೀರೆ ಬಾಯ್ಲಿ. ಅಮ್ಮ ಬಾರ ಬೈಲಿ, ಅಪ್ಪಾಜಿ ಸೀರೆ ತೋರ್ಸು. ಬಾಯ್ಲಿ ಸೀರೆ, ಹೊಸ ಸೀರೆ ತಂದೆ ಬಾಯ್ಲಿ ಅಮ್ಮಗೆ. ನಿನಗೆ ಪಂಜೆ ತರ್ತಿಂಟೆ ಬಾಯ್ಲಿ ಅಮ್ಮ. ನೋಡಿ ತೋರ್ಸಮ್ಮ. ನೋಡಿ ಚೆನ್ನಾಯ್ತಾ? ನಿನಗೇನ್ ಬೇಕು? ಅಲ್ಲಿ ಕೇಳಿಲ್ಲಿ. ಗೈಸ್, ನಮ್ಮ ತಮ್ಮ ಇನ್ನೊಬ್ಬ ಮಲ್ಕೊಂಡಾನೆ. ನೋಡಿಲ್ಲಿ ನೋಡ್ರಿ, ಎಬ್ಬರಿಸ್ತಾ ಇದೀವಿ. ಹೆಂಗೆ ಅಂದ್ರೆ ಮಲ್ಕೊಂಡ್ರೆ ಎದ್ದಳದೇ ಇಲ್ಲ ಗೈಸ್. ಆಗ್ಲಿ ರವಿ ನೋಡಿ. ನವೀನ ಬೇಗ ಎದ್ದಾಳೆ, ಟೈಮ್ ಆತ್ಲೇ ನವೀನ. ನಾನು ನಮ್ಮ ತಮ್ಮ 3 ಸೇರ್ಕೊಂಡು ಎಬ್ಬರಿಸ್ತಾ ಇದೀವಿ. ಇವನು ಎದ್ದಾಳಂಗೆ ಇಲ್ಲ ಗೈಸ್. ಕೆಲಸ ಮುಗಿಸ್ಕೊಂಡು ಬಂದು ಮಲ್ಕೊಂಬಿಟ್ಟಂಬಪ್ಪ, ಸಾಕಾಗೈತೆ. ಈಗ ಇವ್ನು ಎದ್ದಳ್ಳೇಬೇಕು, ಇವನು ಎದ್ದು ಬರ್ಲೇಬೇಕು ಇವಾಗ. ನವೀನ ಹೆಂಗಾರ ಮಾಡಿ ಎಬ್ಬರಿಸ್ಕೊಂಡು ಹೋಗೋಣ ಬನ್ನಿ. ಅಲ್ಲಮ್ಮ ಏನೋ ಮಾತಾಡಿಸ್ತಲ್ಲ. ತಡಿ ಇಲ್ಲಿ. ಹೇಳಮ್ಮ, ಏನು? ಚೆನ್ನಾಗಿದೀಯಾ? ಇಷ್ಟೊತ್ತಲ್ಲಿ ಬೈ, ಯಾವ್ದು ಹೊಸದು ಕರ? ಯಾವ್ದಿದು, ಗಂಡ ಹೆಣ್ಣ? ಬೆಸ್ ರಾಣಿ ನೋಡಿ ಹೆಂಗ್ ಗೌಡ್ರೆ? ಗಂಡ ಹೆಣ್ಣ ಗೌಡ್ರೆ? ಅದು ಗೌಡ್ರೆ ಆಯ್ಕರ ಅಂದ್ರ ಗಂಡ ಹೆಣ್ಣ? ಹೆಣ್ಣ ಹೆಂಗ್ ಗೊತ್ತಾಗ್ತದೆ ಹೆಣ್ಣ ಅಂತ? ನೋಡಿ ಗೈಸ್, ಭುವನ ಏನ್ ಹೆಸರು? ಲಕ್ಕಿ. ಸಗದ ಗೈಸ್ ಹೆಸರು ಲಕ್ಕಿ ಅಂತ. ನೋಡಿ ಲಕ್ಕಿ ಹೊಸ ಲಕ್ಕಿ. ಅಜ್ಜಿ ಹೇಳ್ತದ ಕೇಳಂಬರಿ. ಹೇಳಜ್ಜಿ, ಲಕ್ಕಿ ಗೈಸ್. ಇವಾಗ ನಮ್ಮ ತಂಗಿಯರು ಇದಾರೆ ಇಬ್ಬರು. ಚಿಕ್ಕವರು ಅವ್ರನ್ನ ಎಬ್ಬರ್ಸೋಣ ಗೈಸ್. ಮಲ್ಕೊಂಬಿಟ್ಟಾರ ಪಾಪ. ನೋಡೋಣ ಹೆಂಗಿರುತ್ತೆ ಎಬ್ಬರ್ಸೋಣ. ನೋಡಿ ಒಬ್ಳು, ಇವಳ ಹೆಸರು ಸಾನು ಅಂತ, ಇವಳ ಹೆಸರು ಮಾನು ಅಂತ. ಮಾನಸ. ಇವಾಗ ಇಬ್ರು ಎಬ್ಬರ್ಸೋಣ. ಇಬ್ರು ತಿರುಗ್ಕೊಂಡು ಮಾಡ್ಕೊಂತಾರೆ. ರಾಂಗ್ ಹೇಳಿದ್ದೀನಿ ನಾನು, ಬೇಕು ಅಂತ ಅವ್ನು ಕಮೆಂಟ್ ಮಾಡಲಿ ಅಂತ ಹೇಳ್ಬಿಟ್ಟು ರಾಂಗ್ ಮಾಡಿದ್ದು. ಹೆಂಗೆ ಗೊತ್ತಾ, ಸ್ಯಾಮ್ ಸಮೀರ್ದು ಒಂದು ಇಂಟ್ರೋ ಕಾಪಿ ಮಾಡಿದ್ದೆ. ಅವನು ಅದಕ್ಕೆ ಇನ್ಸ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿದ್ದಾನೆ. ಚೆನ್ನಾಗಿದೆ ಗೈಸ್, ಇಷ್ಟ ಆಯಿತು, ಲೈಕ್ ಮಾಡೋಣ. ಬನ್ನಿ ಎಬ್ಬರಿಸೋಣ. ಸಾನು ಎದ್ದಳಮ್ಮ, ಅಮ್ಮನ ಬರ್ಡೇ ಐತಲ್ಲ, ಎದ್ದಳಮ್ಮ. ಅಮ್ಮನ ಬರ್ಡೇ ಐತಿ. ಸಾನು ಕೇಕ್ ತಂದು ಎದ್ದಳಮ್ಮ, ಕೇಕ್ ಕಟ್ ಮಾಡ್ಸೋಣ. ಎದ್ದಳಮ್ಮ, ಎದ್ದಳಮ್ಮ. ಕೇಕು ಹೋದ್ಸಲ ಹೆಂಗೆ ಹೇಳಿದ್ದೆ ನೀನು, ಹ್ಯಾಪಿ ಬರ್ತ್ಡೇ ಶೈಲಮ್ಮ ಅಂತ. ಎದ್ದಳಮ್ಮ, ಹಂಗೆಲ್ಲ ನೋಡ್ಬೋದು. ನೋಡಿಲ್ಲ ನಾನು, ಯಾರು ನೋಡಿಲ್ಲ. ಇದು ಕೇಕ್ ತಂದು ನೋಡಿಲ್ಲ. ಹೇಳು ಒಂದ್ಸರಿ, ಇನ್ನೊಂದ್ಸರಿ ಹೇಳು ಅಮ್ಮಗೆ. ಹೇಳು, ವಿಶ್ ಮಾಡು, ಹ್ಯಾಪಿ ಬರ್ತ್ಡೇ ಶೈಲಮ್ಮ ನಮ್ಮ. ಹೇಳು ಹ್ಯಾಪಿ ಬರ್ತ್ಡೇ ಶೈಲಮ್ಮ. ನಮ್ಮಲ್ಲಿ ಹೋಗ್ತಿರ್ತಕ್ಕಂಥ ಇವಳ್ದಾಯ್ತು ಗಾಯ್ಸ್. ಎದ್ಲೊಬ್ಳು. ಇವಳು ಎದ್ದಳ್ಸೋದು ಭಾರಿ ಸಮಸ್ಯೆ ಐತೆ ಗೈಸ್. ಇವಳನ್ನ ಮನ್ಸ ಎದ್ದಳಮ್ಮ. ಮನ್ಸ
ಅಮ್ಮನ ಬರ್ತಡೇ ಕೇಕ್ ತರಿಸಿ ಎದ್ದಳೆ, ಎರಡು ಕೇಕ್ ತಂದಿದ್ದು ಎದ್ದಳೆ, ತಿನ್ನೋಣ. ಎದ್ದ ಬೇಗ ಎದ್ದ. ಇವಳನ್ನ ಎಬ್ಬರ್ಸೋದಂತೂ ಯಪ್ಪ ಭಾರಿ ಕಾಮಿಡಿ ಆಯ್ತು ಗಾಯ್ಸ್. ಇವಳನ್ನ ಎಬ್ಬರ್ಸೋ ಅಷ್ಟೊತ್ತಿಗೆ ಅವ್ನು ನವೀನ ಅಂತೂ ಎದ್ದಳಂಗೆ ಇಲ್ಲಮ್ಮ. ಎದ್ದಳಂಗೆ ಇಲ್ಲ ಮನಸ್ಸು. ಎದ್ದಳಮ್ಮ ಮನಸ್ಸ. ಎದ್ದಳ. ಅಮ್ಮನ ಕೇಕ್ ತಂದು ಕೇಕ್ ತಿನ್ನಲ್ಲ. ಎದ್ದಳಿ ಬೇಗ. ಎದ್ದ. ಇಲ್ಲಿ ನೋಡಿ ಒಂದ್ಸಲಿ. ಇಲ್ಲಿ ನೋಡಿ. ಗೈಸ್ ಇಬ್ರು ಮತ್ತೆ ತಿರ್ಗ ಮಗ ಅಕ್ಕ ಮಕ್ಕಂತವ್ರೆ ಗೈಸ್. ಅಪ್ಪಾಜಿ ಮಲಗ ನೋಡಿ. ಇವಳು ಎದ್ಬಿಟ್ಲ ಕಳ್ಳಿ ಮಾನ್ಸಿ. ಇವಳು ಒಬ್ಳೆ ಸಾನಿ ಐತಲ್ಲ, ಇವಳು ಮಾನ್ಸಿ, ಅವಳು ಸಾನಿ. ಎದ್ದಳಮ್ಮ. ಸರಿ ಗೈಸ್ ಇವನ್ನೆಲ್ಲ ಎಬ್ಬರಿಸಿ. ನಮ್ಮ ಇವಾಗ ರೆಡಿ ಆಗಕ್ಕೆ ಹೋಗ್ತೈತೆ ಗಾಯ್ಸ್. ನೋಡೋಣ. ಅಪ್ಪಾಜಿ ಮಲ್ಕೊಂಡೈತೆ ನೋಡಿ. ಏನಂತ ನೋಡಿ ಆಮೇಲೆ ತೋರ್ಸ. ಹೋಗಮ್ಮ ರೆಡಿ ಆಗ, ಹೋಗಮ್ಮ ಬೇಗ. ಅಮ್ಮ ಏನೋ ಕೇಳ್ತಿದ್ದೆ. ಏನಮ್ಮ? ದುರ್ಗಕ್ಕೆ ಯಾವಾಗ ಬಂದಿದ್ದು ಅಂತ ಕೇಳಿ. ದುರ್ಗಕ್ಕೆ ಇವಾಗಲೇ ಬಂದಿದ್ದು ನಾನು. ಬೆಂಗಳೂರಿಂದ ದುರ್ಗ ಬಂದ. ಬೆಂಗಳೂರಿಂದ ದುರ್ಗ ಬಂದು ದುರ್ಗದಿಂದ ನಮ್ಮೂರಿಗೆ ಬಂದಿದ್ದು ಅಲ್ವಾ ಗೈಸ್? ಇವ್ರಿಗೂ ಗೊತ್ತು. ನಾನು ಬೆಂಗಳೂರಿಂದನೂ ಇಲ್ಲಿ ಬರೋ ತನಕ ನೋಡ್ಕೊಂಡೇ ಬಂದರೆ ಹಿಂಗೈಸ್. ಸರಿ ಬೇಗ ರೆಡಿ ಆಗಮ್ಮ. 12 ಗಂಟೆ ಆಯ್ತಲ್ಲ, ಇನ್ನು 2 ನಿಮಿಷ ಇರೋದು ಗಾಯ್ಸ್. ನಮ್ಮ ಇನ್ನು ಇವಾಗ ರೆಡಿ ಆಗ್ತೈತೆ. ಏನೋ ರೆಡಿ ಆಗ್ತಾಯಿದೆ ಗಾಯ್ಸ್. ರೆಡಿ ಆಗಲಿ. ರೆಡಿ ಆದಮೇಲೆ ಕೇಕ್ ಕಟ್ ಮಾಡ್ಸೋಣ. ಅವತ್ತು ತೋರಿಸ್ತೀನಿ ಬಾಯ್. ಇವ್ರು ನೋಡಿ ಗಾಯ್ಸ್. ಒಬ್ಬೊಬ್ಬ ಏನು ರೆಡಿ ಆಗ್ತಾರ ನೋಡಿಲಿ. ಇವಳು ಅಂತ ನೋಡ್ರಿ ಗೈಸ್. ನೋಡಿ ಬಾಬು ವರ್ಷಗಳೇ ಏನು ರೆಡಿ ಆಗ್ತಾರೆ ಗೈಸ್. ಅವರು ಮಲ್ಕೊಂಡಿದ್ರು ಅವಾಗಲೇ. ಇವಾಗ ನೋಡಿ ಎದ್ಬಿಟ್ಟು ನಗ್ತವ್ರೆ. ಎಸ್ ನೋಡಿ ಏನಿದು ಫ್ಲವರ್ ಫ್ಲಾಟ್ಸು ಮತ್ತು ಶಾರ್ಟ್ಸು ಎಲ್ಲ ರೆಡಿ ಮಾಡಕ್ಕೆ ಹೋಗ್ತದೆ ಗೈಸ್. ಎಲ್ಲ ರೆಡಿ ಮಾಡ್ತಿದ್ದೀವಿ ನೋಡಿ ಗೈಸ್. ಶಾರ್ಟ್ಸು ಇದಂತೂ ಸಖತ್ ಬೇಗ ಹತ್ತದೇ ಇಲ್ಲ ಗೈಸ್. ಇದು ಅವಾಗಿಂದ ಎಷ್ಟು ಟ್ರೈ ಮಾಡ್ತೀವಿ. ಹಾಂ, ಎರಡೇ ಸಾಕನ್ಸುತ್ತೆ ಗೈಸ್. ಎಲ್ಲ ರೆಡಿ ಮಾಡಿದ್ವಿ. ಈಗ ನಮ್ಮವ್ರು ಕರ್ಕೊಂಡು ಹೋಗೋದಷ್ಟೇ. ನೋಡೋಣ ರೆಡಿಯಾಗಿರ್ತಾರೆ ಇಬ್ಬರು. ನೋಡಿ ಗೈಸ್ ಹೆಂಗೆ ರೆಡಿ ಆಗ್ಯಾರೆ ಇಬ್ಬರು ನೋಡಿ. ಹಾಂ, ಅಲ್ಲಿ ಬಾಯಲ್ಲಿ ಹೊರಗಡೆ ನೋಡು ಗೈಸ್. ಇಬ್ಬರು ನಾವು ಹಿಂಗೆ ಮಾಡ್ತಾರೆ ಹೊರತಕ್ಕೆ ಫುಲ್ ಸೀರಿಯಸ್ ಆಗ್ಬಿಟ್ರೆ ಏನು ಅಕ್ಸಿಚ್ಚು ಏನು ಅಂತ ಫುಲ್ ಎಲ್ಲರೂ ಶಾಕ್ ಆಗೋರೆ. ಈಗ ಇವ್ರನ್ನ ಈಗ ನೋಡಿ ಇವ್ರಿಬ್ರು ಇಲ್ಲಿ ಫ್ಲವರ್ ಪ್ಲಾಟ್ ಹಚ್ಚಕ್ಕೆ ಹೆಂಗೆ ಪೇಚಾಡ್ತವ್ರೆ. ಹಚ್ಚರು ಬೇಗ ಹಚ್ಚ ಹೋಯ್ತು. ಮ್ಯಾಚ್ ಬಾಕ್ಸಾಗ ಹಚ್ಚಲ್ಲ ನೀವಿ. ಬರ್ರಿ ನಡ್ಕೊಂಬರ್ರಿ. ಹೊಗೆ ನೋಡಿ ಗೈಸ್ ಹೆಂಗೆ ಹೋಗ್ತೈತೆ ಹಚ್ಚಿರೋ ಹೊಡ್ತಕ್ಕೆ. ಇವ್ರಂತ ಎದ್ರಕೊಂಡು ಅಲ್ಲೇ ನಿಂತು ಬಿಡೋರಿ. ಮಾತಾಡ್ಬಿಡ್ರಿ, ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ಪಾರಮ್ಮ ಗೈಸ್ ಇವಾಗ ಹೊರಟಿದ್ವಿ ಕೇಕ್ ಕಟ್ ಮಾಡಿಸೋದಕ್ಕೆ. ಹೆಂಗೆ ಅನಿಸ್ತಿದ್ದಮ್ಮ ಬರ್ಡೇ? ಖುಷಿ ಆಗ್ತದೆ. ನಿನಗೇನು ಅನಿಸ್ತಿದ್ದು? ಒಂದೇ ಸರಿ ಸಾಕಾಯ್ತಪ್ಪ. ಖುಷಿ ಆಗ್ತೈತೆ. ಆದರೂ ನೋಡಿ ಗೈಸ್ ಇಬ್ಬರು ಫುಲ್ ಹ್ಯಾಪಿ ಆಗವ್ರೆ. ಇಬ್ಬರು ನೋಡ್ರಿ ಮ್ಯಾಚಿಂಗ್ ಸೇಮ್ ಟು ಸೇಮ್. ಬರ್ರಿ ಒನ್ ಲೆಟ್ಸ್ ಗೋ ಗೈಸ್. ಕೇಕ್ ನೋಡ್ರಿ ಗೈಸ್. ಈ ಕಡೆ ಮದರ್ ಇಂಡಿಯಾ ನಮ್ಮ ತಾತ ನೋಡ್ರಿ ಗೈಸ್. ಇವೆರಡು ಫಸ್ಟ್ ಕೇಕ್ ತಿನ್ನಕ್ಕೆ ಕಾಯ್ತಾರೆ ಗೈಸ್. ಕೇಕ್ ಅಲ್ಲ, ಕೇಕ್ ತಿನ್ಬೇಕಾದ್ರೆ ನಿಮಗೆ ಕೇಕ್ ಸ್ಟಾರ್ಟ್ ಮಾಡು. ಫುಲ್ ನೀವು ಅಲ್ಲಿ ಬಿಡ್ರಮ್ಮ. ಅದು ಏನಾಗಲ್ಲ ನಿಮ್ಗೆ ಏನಾಗಲ್ಲ ಗೈಸ್. ಎಲ್ಲ ಎದ್ರಕಂತಾರೆ ಶಾರ್ಟ್ಸು ಏನು ಅನ್ನಲ್ಲ ಮೇ ಇಷ್ಟೇ. ನಗುತ್ತಾ ಬಾಳು ನೀನು 100 ವರ್ಷ. ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ ನಗು ದೇವರದು
ಏನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ ಇಬ್ರು ಕೇಕ್ ಮತ್ತೆ ತಗೊಂಡು ಇಬ್ರು ಒಂದೇ ಸಲ ಹ್ಯಾಪಿ ಬರ್ತ್ಡೇ ನಾನು ತಿಳಿಸ್ತೀನಿ ಹ್ಯಾಪಿ ಬರ್ತ್ಡೇ ಆಯ್ತು ನೋಡಿ ಯಾರು ಹುಷಾರಿರ್ತೀನಿ ಫೋಟೋ ತೆಗಿತೀನಿ ಗೈಸ್ ಕೇಕ್ ಅಂತ ಸಕ್ಕತ್ತಾಗಿದೆ ಗೈಸ್ ನಮ್ಮವರು ಫುಲ್ ಟೆನ್ಷನ್ ಆಗ್ಬಿಟ್ರೆ ಏನಕ್ಕಂದ್ರೆ ಕ್ರೇಜಿ ಏನು ಗೊತ್ತಾ ನಮ್ಮವ್ರು ಫುಲ್ ಟೆನ್ಷನ್ ಆಗ್ಬಿಟ್ಟಾರೆ ಗೈಸ್ ಗೊತ್ತಾ ಹೊರಗಡೆ ಬಂದು ಈ ಶಾರ್ಟ್ಸ್ ಎಲ್ಲ ಹೊಡ್ಕೊಂತ ಎಲ್ಲರೂ ಎದ್ದೇಳ್ತಾರೆ ಬೇಡ ಬೇಡ ಅಂತಿದ್ರು ನಾವು ಹಂಗಾದ್ರೆ ಒದ್ಬಿಟ್ಟಿವಿ ಇನ್ನೂ ಹಂಗೆ ಇದ್ದಾರೆ ಗಾಬರಿ ಫುಲ್ ಟೆನ್ಷನಲ್ಲಿ ಅವರೇ ಗೈಸ್ ನೋಡಿ ಅವ್ರ ಮುಖಗಳು ನೋಡಿ ಖುಷಿ ಪಾಪ ಇವ್ ನೋಡಿ ಕೇಕಿ ಕಾಯ್ತದ ಪಾಪ ಈ ಹುಡುಗಿರು ಇವ್ರಿಗಿನ ಕೇಕೆ ತಿನ್ಸಿಲ್ಲ ಇವಳಿಗೂ ಅಷ್ಟೇ ಕೇಕಿ ಕಾಯಿ ಸುಂದರ್ ತಿನ್ರಿ ನನಗೆ ಬಂದ್ರು ನೋಡ್ರಿ ರಾಣಿಯರು ತಿನ್ನಕ್ಕೆ ಇವ್ ನೋಡಿ ಕಳ್ಳಿ ಇಲ್ಲಿ ಕಾಯ್ತಾಳೆ ಕೊಡ್ರಿ ಗೈಸ್ ಇದು ಪೂರ್ತಿ ನಂದೆ ಹೇಳಿದ ಇದು ಪೂರ್ತಿ ನಂದೆ ಬರ್ರಿ ಹೋಗೋಣ ಬರ್ತೀರಾ ಬೇಕಾ ಬನ್ನಿ ಎಲ್ಲರೂ ಬೇಗ ವಿಶ್ ಮಾಡ್ರಿ ಹಂಗಾರೆ ಕೊಡ್ತೀನಿ ಬೇಗ ಚೆನ್ನಾಗಿದೆ ನೋಡಿ ಕಲರ್ ಆಯ್ತಾನ ಹ್ಯಾಪಿ ಬರ್ತ್ಡೇ ಏನೇನೋ ಫೋಟೋ ಶೂಟ್ ಮಾಡಕ್ಕೆ ಏನೇನೋ ಮಾಡ್ತಾವ ನೋಡಿ ಗೈಸ್ ಅವ್ನು ಹಿಂದೆ ನೋಡ್ರಿ ಏನು ಮಾಡ್ತಾವ ಈಗ ಬೇಗ ಹೋಗೋಣ ಅಂತ ಅರ್ಜೆಂಟ್ ಮಾಡಿದ್ದಾರೆ ಇವಾಗ ನೋಡ್ರಿ ನಂದು ಇಬ್ರದೇ ಫೋಟೋ ತೆಗೀರಿ ಅಂತ ಹೇಳ್ತಾರ ಅಮ್ಮ ಸರಿ ತೆಗೆನ ಬನ್ನಿ ನೋಡಿ ಸಕ್ಕತ್ತಾಗಲ್ಲ ಇಬ್ರು ಪ್ರಿನ್ಸ್ ಬರ್ಡೇ ಎಲ್ಲ ಮುಗೀತು ಇವಾಗ ಅವ್ರನ್ನ ಮಾತಾಡ್ಸೋಣ ಸದ್ಯಕ್ಕೆ ನೋಡಿ ಇಲ್ಲೆಲ್ಲ ಫುಲ್ ಹಿಂಗೆ ಗಲೀಜಾಗೈತೆ ತುಂಬ ಇಲ್ಲೇ ಅದಾವ ಗೈಸ್ ಫ್ಲವರ್ ತಂದಿದ್ವಿ 2 ಮಾತ್ರ ಹಂಗೆ ಬಿಟ್ಬಿಟ್ರಿ ಗೈಸ್ ಏನಕ್ಕಂದ್ರೆ ಏನಾಯಿತು ಅಂದರೆ ನೋಡಿ ಇಷ್ಟಿದಾವೆ ಗೈಸ್ ಏನು ಸ್ಮೆಲ್ ಗೊತ್ತಾ ಫುಲ್ಲು ಧೂಳು ಫುಲ್ ಸ್ಮೆಲ್ಲು ಅದಕ್ಕೆ 3 ಹಚ್ಚಿದ್ವಿ 4 ಹಚ್ಚಿದ್ವಿ 2 ಹಂಗೆ ಬಿಟ್ಟಿದ್ವಿ ಬೈಕ್ ನಿಲ್ಸೋದಕ್ಕೆ ಹೋಗ್ತಾರೆ ನೋಡ್ರೆ ನಮ್ಮರು ಏನಾಗ್ಬೇಕು ನಿನಗೆ ಇವ್ರ ಮಕ್ಕಳ ಆಗ್ಬೇಕಾ ಸೊಸೆರ ಆಗ್ಬೇಕಾ ಮಕ್ಕಳ ಏನಮ್ಮ ಮಕ್ಕಳ ನಿಮ್ಮ ಮಕ್ಕಳ ಬಗ್ಗೆ ಹೇಳಿದ್ರು ನಿಮ್ಮ ಮಕ್ಕಳ ಬಗ್ಗೆ ಏನಾರು 2 ಮಾತು ಹೆಂಗೆ 2 ಮಾತು ನಿಮ್ಮ ಮಕ್ಕಳ ಬಗ್ಗೆ ಹೇಳಿ 2 ಮಾತು ಹೇಳಿ ಹೇಳ್ರಿ ನಿಮ್ಮ ಮಕ್ಕಳು ನೋಡ್ರಿ ಹೆಂಗೆ ನೋಡಿ ಚೆನ್ನಾಗಿ ನಮ್ಮ ಗೌಡ್ರು ಗೈಸ್ ಈ ಏಜಲ್ಲೂ ನೋಡಿ ಗೈಸ್ ಸಖತ್ತ ಹೀರೋ ತರ ಕಾಣಿಸ್ತಾರೆ ನಮ್ಮ ಗೌಡ್ರು ನೋಡ್ರೆ ಹ್ಯಾಪಿ ಬರ್ತ್ಡೇ ಹೀರೋ ಗೌಡ್ರೆ ನೀವು ಹೀರೋ ಅಂತ ಕೇಳೋಣ ಹಾಯ್ ಗೈಸ್ ಅವರ್ ಯು ಹ್ಯಾಪಿ ಬರ್ತ್ಡೇ ಅವಾಗಲಿಂದ ಇಲ್ಲೇ ಜೊತೆಗೆ ಇದೀವಿ ಈಗ ವಿಶ್ ಮಾಡ್ತಿದ್ದೀವಿ ಅಮ್ಮ ನಿಮಗೆ ಮತ್ತೊಂದ್ಸರಿ ವಿಶ್ ಹ್ಯಾಪಿ ಬರ್ತದೆ ಅವತ್ತು ವಿಶ್ ಮಾಡ್ತೀವಿ ಇವತ್ತು ಅಮ್ಮ ನೋಡ್ರಿ ಫುಲ್ ಸ್ಮೈಲ್ ಇವಾಗ ನೋಡ್ರಿ ಇಬ್ರು ಹೆಂಗ್ ಸ್ಮೈಲ್ ನಮ್ಮ ಅಲ್ಲಿ ಮುಗ್ದೋಗೈತೆ ಹೋದ್ ಮಂತಲ್ಲೇ ಸೊ ವಿಶ್ ಮಾಡಿದ್ವಿ ಈಗ ಡೈರೆಕ್ಟ್ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಬರ್ತಾರೆ ಬಿಲೇಟೆಡ್ ಹ್ಯಾಪಿ ಬರ್ತಾರೆ ನಮ್ ನೋಡ್ರಿ ನಾವು ಇಲ್ಲಿ ಕಾಣ್ತೀವಿ ನೋಡಿ ಗಾಯ್ಸ್ ಪ್ರೀತಿ ನೋಡಿ ಗಾಯ್ಸ್ ಪ್ರೀತಿ ಉಕ್ಕಿ ಹರಿತೈತೆ ಇಲ್ಲಿ ನೋಡಿ ಗಾಯ್ಸ್ ಇವರು ನಂದು ಅಂತ ಸುತ್ತರೀ ಬರೀ ಕೇಕ್ ತಿನ್ನೋದ್ರಲ್ಲೇ ಬಿಸಿ ಆಗಿರೋ ಗಾಯ್ಸ್ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಆಗಿ ನೋಡ್ರಿ ಇವ್ರ ಮೇಲೆ ಪ್ರೀತಿ ನೋಡ್ರಿ ಉಕ್ಕಿ ಹರಿತೈತಿ ಇವರು ಇಲ್ಲಿ ನೋಡ್ರಿ ಇವ್ರ ಜೋಡಿ ಗೈಸ್ ಕಮೆಂಟ್ ಮಾಡಿ ಈ ಜೋಡಿ ಚೆನ್ನಾಗಿದೆನಾ ಇಲ್ಲ ಈ ಜೋಡಿ ಚೆನ್ನಾಗಿದ್ದಾನ ಸರಿ ಬರ್ಲಿ ಚೆನ್ನಾಗಿದ್ದಾನ ಯಾವ್ದು ಕ್ಯೂಟ್ ಆಗಿದೆ ಕ್ಯೂಟ್ ಪೇರ್ ಯಾವ್ದು ಅವನಲ್ಲೇ ಸಾಕು ನನ್ನ ತಮ್ಮ ನೋಡಿ ಸಾಕಾಗೈತೆ ನಮ್ಮ ಅಕ್ಕನಪ್ಪ ನಾನು ಬಿಟ್ಬಿಡ್ರಿ ಅಂತ ಹೋಯ್ತು ಅವನಲ್ಲೇ ಹೋಗೇ ಊಟ ಅನ್ಕೊನಿ ನಿನ್ನ ಹೆಸರೇನು
ಮಾನಸ ಸಾನ್ನಿಧ್ಯ ಇವಾಗ ಇವ್ರು ಏನಾಗ್ಬೇಕು ನಿಮಗೆ ಇಬ್ರು? ದೊಡ್ಡಮ್ಮ. ನಿನಗೇನಮ್ಮ? ನನಗೂ ದೊಡ್ಡಮ್ಮ. ಯಾರ್ಯಾರು ದೊಡ್ಡ? ಇಬ್ರು ದೊಡ್ಡಮ್ಮರ? ಸೊ ಇಬ್ರು ಇವತ್ತು ಈಗ ಬರ್ಡೇ ಇದೆ ಅಲ್ವಾ ಅಮ್ಮಂದು, ಶೈಲಮ್ಮ ಅಲ್ವಾ ನಿಮ್ಮ ದೊಡ್ಡಮ್ಮಂದು ಇವತ್ತು ಬರ್ಡೇ. ಈ ದೊಡ್ಡಮ್ಮಂದು ಹೋದ ಮಂತಲ್ಲಿ ಮುಗ್ದೋಗಿದೆ. ಸೊ ಇವರಿಬ್ರು ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ. ಈಗ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಇಷ್ಟ. ಈಗ ನನಗೆ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ. ಹಾಂ ನೋಡಿ ಗೈಸ್, ಇವಳೇನು ಕಾಪಿ ಮಾಡಿ ಇವಳ ಅಕ್ಕ ಇವಳ ತಂಗಿ ಇವಳೇನು ಕಾಪಿ ಮಾಡಿದ್ಲು ಅದನ್ನೇ ಇಲ್ಲಿ ಪೇಸ್ಟ್ ಮಾಡ್ತಾವಳು ಅವಳು. ಇಲ್ಲ ಎಲ್ಲಾದ್ರೂ ಹಿಂಗೆ ಗೈಸ್, ಎಲ್ಲಾದ್ರೂ ಹಿಂಗೆ ಅವಳು ಕಾಪಿ ಪೇಸ್ಟ್ ನೋಡಿ ಸ್ಕೂಲಿಗೆಲ್ಲ ಚೆನ್ನಾಗಿ ಕಳಿಸ್ತಾರೆ. ಎಲ್ಲ ಇವ್ರು ನೋಡಿ ಅವ್ರು ಏನು ಹೇಳ್ತಿಲ್ಲ ಅಂತ ಸೈಲೆಂಟಾಗಿ ಇವ್ರು ಇಬ್ರು ಹೇಳ್ಕೊಡ್ತಾವ್ರೆ, ಅವ್ರು ಅದನ್ನೇ ಕಾಪಿ ಮಾಡ್ತಾವ್ರೆ ಗಾಯ್ಸ್. ಕಾಪಿ ಮಾಡ್ತಾವ್ರೆ ನೋಡಿ. ಕಾಪಿ ಅಂದ್ರೆ ನಾವು ಟೀ ಅಂತವನು ಗೌಡ್ರು ಸಹ ಏನ್ ಮಾಡ್ತಾವ್ರಿ ಇವರು ಗೊತ್ತಾಯ್ತಿಲ್ವಾ ನನಗೆ ಅಂತ ನೋಡ್ತಾವ್ರೆ. ಏನ್ ಮಾಡ್ತಾವ್ರಿ ಇವ್ರು ಅರ್ಥ ಆಯ್ತಿಲ್ವೇ ಅಂತ. ಅವ್ರಿಬ್ರ ಬಗ್ಗೆ ಒಂದೆರಡು ಮಾತು. ಅಮ್ಮಮ್ಮ ನನಗೆ ಇಬ್ಬರು ಚೆನ್ನಾಗೈತ. ಏನು ಹೇಳಿ ಒಂದೇ ಡೈಲಾಗ್ ಮುಗಿಸ್ಬಿಟ್ನಲ್ಲ ಗಾಯ್ಸ್. ಅಮ್ಮ ನನಗೆ ಇಬ್ಬರು ಇಷ್ಟಪ್ಪ. ಇವಾಗ ಬರ್ಡೇ ಆಯ್ತಲ್ವ, ಕೇಳೋಣ ಇವಾಗ ಹೆಂಗಿತ್ತು ಏನು ಅಂತ. ಹೇಳಮ್ಮ, ಹೆಂಗಿತ್ತು ಬರ್ಡೇ, ಹೆಂಗಾಯ್ತು? ತುಂಬ ಚೆನ್ನಾಗಾಯ್ತಪ್ಪ, ಬಹಳ ಖುಷಿ ಆಯ್ತು. ಇಷ್ಟು ವರ್ಷದಲ್ಲಿ ನಮ್ಮ ಲೈಫಲ್ಲಿ ಇವತ್ತೇ ಫಸ್ಟು ಇಷ್ಟೊಂದು ಗ್ರ್ಯಾಂಡಾಗಿ ನಮ್ಮ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಆ ಬರ್ಡೇ ಎಲ್ಲ ಮಾಡಿದ್ವಿ, ನಾರ್ಮಲ್ ಆಗಿ ಮಾಡಿದ್ವಿ. ಬಟ್ ಇವತ್ತು ಸ್ವಲ್ಪ ನಾವು ಪ್ಲಾನ್ ಮಾಡಿ ಇವ್ರಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ, ಇಬ್ಬರಿಗೂ ಗೊತ್ತಿಲ್ಲ. ಲಿಟ್ರಲಿ ನಾವು ಬರ್ತಿರೋದೇ ಗೊತ್ತಿಲ್ಲ, ಬಂದು ಇಬ್ರಿಗೂ ಸರ್ಪ್ರೈಸ್ ಮಾಡಿ. ಏನು ಖುಷಿ ಆಯ್ತಾ ಇಬ್ರಿಗೂ? ತುಂಬ ಖುಷಿ ಆಯ್ತು. ಕಾಮೆಂಟ್ ಮಾಡಿ ನಿಮ್ಮ. ಸೊ ಎಲ್ರಿಗೂ ಬರ್ಡೇ ಇತ್ತು ಇವತ್ತು. ತುಂಬ ಶಾಕ್ ಆಯಿತು ಮತ್ತು ಸರ್ಪ್ರೈಸ್. ಖುಷಿನೂ ಆಯಿತು, ಭಯನೂ ಆಯಿತು. ಮತ್ತೆ ಸ್ಯಾರಿ ಹೆಂಗಿದೆ? 3,000 ರೂಪಾಯಿ ಸ್ಯಾರಿ. ತುಂಬ ಚೆನ್ನಾಗಿದೆ. ಇಬ್ಬರಿಗೂ ಒಂದೇ ಸ್ಯಾರಿ ತಂದಿ ಗೈಸ್, ಇಬ್ಬರಿಗೂ ಒಂದೇ ಸ್ಯಾರಿ 3,000 ರೂಪಾಯಿ ಗಾಯ್ಸ್. ಇದಕ್ಕೆ 3,000 ಕಾಮೆಂಟ್ ಮಾಡಿ ಗೈಸ್. ಏನಿಲ್ಲ ಕಾಮೆಂಟ್ ಮಾಡಿ ಗೈಸ್. ನನಗೂ ತುಂಬ ಖುಷಿ ಆಯ್ತು, ಅವರು ಖುಷಿ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಗೊತ್ತಿಲ್ಲ, ಖುಷಿ ಆಗಿರ್ತಾರೆ ಅಂತ ದೇವರು ಮಕ್ಕಳನ್ನೆಲ್ಲರನ್ನೂ ಚೆನ್ನಾಗಿಟ್ಟಿದ್ರು. ಗೈಸ್ ಅವ್ರು ಹೇಳ್ದಂಗೆ ಆಗಲಿ, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿದ್ದೇ ಇರ್ತಾರೆ. ಗೈಸ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ, ಈ ವಿಡಿಯೋ ಸಾಲದೇ ಇಲ್ಲ, ತುಂಬ ಇದೆ, ಹೇಳೋಕ್ಕಾಗೋದಿಲ್ಲ, ತುಂಬ ಇದೆ. ಬಟ್ ಒಂದೇ ಇವರು ಅಂದರೆ ತುಂಬ ಇಷ್ಟ ನನಗೆ, ನಮ್ಮರಿಬ್ರು. ಸೊ ನಮ್ಮನ್ನು ಸಖತ್ತಾಗಿ ಚೆನ್ನಾಗಿ ನೋಡ್ಕೊತಾರೆ. ಈಗ ನಾವು ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಚೆನ್ನಾಗಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಬಂದರೆ ಏನೂ ಕಮ್ಮಿ ಇಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ಬಟ್ ಏನಕ್ಕೂ ಕಮ್ಮಿ ಇಲ್ಲ, ಅದು ಬೇಕು ಇದು ಬೇಕು ಏನೋ ನಾವು ಕೇಳೋದು. ಬಟ್ ನಾವು ಕೇಳಿಲ್ಲ ಅಂದರೆ ಅವರೇ ಕೊಡಿಸ್ತಾರೆ. ಸೊ ಏನು ನಮಗೇನು ಕಮ್ಮಿ ಅನ್ನಂಗೆ ಮಾಡಿಲ್ಲ. ಸೊ ಅದಕ್ಕೆ ನಾವು ಈಗ ಹೆಂಗಿರೋದು. ಸೊ ನಮ್ಮ ಕೈಲಿ ಆದಷ್ಟು ನಾವು ಏನಾಗುತ್ತೆ ನಾವು ಹಂಗೆ ಮಾಡ್ತಾಯಿದ್ವಿ. ಸೊ ಇನ್ನು ಮುಂದಕ್ಕೆ ಮಾಡ್ತೀವಿ ಅಷ್ಟೇ. ಇನ್ನು ತುಂಬ ಇದೆ ಹೇಳೋದಕ್ಕೆ, ಇನ್ನು ತುಂಬ ಇದೆ, ಮಾತೇ ಬರ್ತಾ ಇಲ್ಲ ಖುಷಿ ಇಲ್ಲ. ಸೊ ನೆಕ್ಸ್ಟ್ ಮುಂದೆ ಹೇಳೋಣ. ಸೊ ಖುಷಿ ಆಯ್ತಾ? ಹ್ಯಾಪಿ ಥ್ಯಾಂಕ್ ಯು. ಹ್ಯಾಪಿ 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 ಮಾಡಿದಾನಮ್ಮ ಸ್ಯಾಮ್ಸಂಗ್ ಇದು ಕಮೆಂಟ್ ಮಾಡಿದ್ದಾನೆ. ಒಂದು ವೀಡಿಯೋ ಮಾಡಿದ ಅವನ ಥರನೇ ಇಂಟ್ರೋ ಮಾಡೋಕ್ಕೆ ಹೋದೆ, ಅಂದರೆ ಸ್ವಲ್ಪ ರಾಂಗಾಗಿ ಹೇಳಿದ್ದೆ. ಕಮೆಂಟ್ ಮಾಡಿದಾನು, ಲೈಕ್ ಮಾಡಿ ಕಮೆಂಟು ಮಾಡಿದ ನಾನು ಇವತ್ತು ಅಂತ. ಗೈಸ್ ಏನು ಗೊತ್ತಾ, ಒಂದು ವೀಡಿಯೋ ಹಳೇದು ಒಂದು ಸ್ಯಾಮ್ಸಂಗ್ ಇದ್ದಾರಲ್ಲ, ಸೊ ಅವರು ಹೊಸ ಕಾರ್ ತಗೊಂಡಿದ್ರಲ್ಲ, ಕಾರ್ ತಗೊಂಡಾಗ ಅಲ್ಲಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಳಕ್ಕೆ ಅಂತ ಬಂದಿದ್ದಾರೆ. ಬಂದಿದ್ದ ಟೈಮಲ್ಲಿ ಇವ್ರು ನಮ್ಮ ತಮ್ಮ ಮತ್ತೆ ಮಗ ಅವರೆಲ್ಲ ಅಲ್ಲೇ ಹೋಗಿದ್ದಾರೆ. ಸೊ ಅವಾಗ ಫೋಟೋ ತೆಗ್ಸ್ಕೊಂತವ್ರೆ. ನಾನು ಲಿಟ್ರಲಿ ಹಿಂಗೆ ವೀಡಿಯೋ ನೋಡ್ತಾ ಇದ್ದೆ, ಒಂದು ಹಳೆ ವೀಡಿಯೋಲ್ಲಿ. ನೈಟು ಮಲ್ಕೊಂಡಿದ್ದೆ, ಎದ್ದು ಸುಮ್ಮನೆ ನೋಡ್ತಾ ಇದ್ದೀನಿ, ನಿದ್ಗಣ್ಣಲ್ಲಿದ್ದೀನಿ. ಇನ್ನು ಬ್ಯಾಕ್ ಸೈಡಿಂದ ನೋಡಿದ್ದೀನಿ, ಇವನೇ ನೋಡ್ಕೊಂಬಿಡ್ರಿ. ತೋರಿಸೋ ವೀಡಿಯೋ ತೋರಿಸು ಅಷ್ಟೇ. ಬರ್ಡೇ ಪ್ಲಾನ್ ಮಾಡಿದ ಪ್ರಕಾರ ಆಗಿದೆ, ಚೆನ್ನಾಗಿದೆ, ನನಗೂ ಖುಷಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ಇದು ಫಸ್ಟ್ ವೀಡಿಯೋ, ಸೊ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಏನಿಲ್ಲ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬರ್ಡೇ ವಿಶ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇದು ಫಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್ ಎಲ್ರು, ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್ ಗಾಯ್ಸ್. ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ.